ಫಸ್ಟ್ ಟೈಮ್ ಸಾರಿ ಕುಚ್ಚು ಹಾಕುವವರು ಕೂಡ ತುಂಬಾ ಈಸಿಯಾಗಿ ಯಾವ ರೀತಿಯಾಗಿ ಸಾರಿ ಕುಚ್ಚು ಹಾಕ್ಬೋದು ಅಂತೇಳಿ ನಾನು ತೋರಿಸಿದ್ದೇನೆ ಇವತ್ತು. ಎಲ್ಲರೂ ಕೂಡ ಈಸಿಯಾಗಿ ಕಲಿತುಕೊಳ್ಬೋದು. ಈ ಥರ ಸಾರಿ ಕುಚ್ಚು ಹಾಕಿದರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹಾಗೆ ತುಂಬಾ ಈಸಿಯಾಗಿದೆ ಮೆಥಡ್. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ ಈಸಿಯಾಗಿ ಸಾರಿ ಕುಚ್ಚಿ ಯಾವ ರೀತಿಯಾಗಿ ಹಾಕ್ಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಅಂದರೆ ನಮ್ಮ ಸಾರಿಗಳಿಗೆ ನಾವು ಹಾಕ್ಕೊಳ್ಬೋದು. ಬಿಸ್ನೆಸ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಕುಚ್ಚೆಲ್ಲ ಹಾಕಿಕೊಳ್ಬೋದು. ತುಂಬಾ ಈಸಿಯಾಗಿ ಹೇಳಿಕೊಡ್ತೇನೆ ನಾನು. ಮೊದಲಿಗೆ ಸಿಲ್ಕ್ ಥ್ರೆಡ್ ಬೇಕು. ಅಂದರೆ ಸಾರಿ ಯಾವ ಕಲರ್ ಇದೆ, ಡಬಲ್ ಕಲರಲ್ಲಿ ಬೇಕಿದ್ರೆ ಹಾಕ್ಬೋದು. ಇದರಲ್ಲಿ ನೋಡಿ ಸಿಲ್ವರ್ ಇದೆ ಮತ್ತು ಬ್ರೌನ್ ಕಲರ್ ಇದೆ ಸಾರಿ. ನಾನು ಬ್ರೌನ್ ಮಾತ್ರ ತಗೊಂಡಿದ್ದೇನೆ. ಈಗ ಈ ಸಾರಿದ್ದು ಈ ಥ್ರೆಡ್ಡನ್ನು ನಾವು ಸಿಲ್ಕ್ ಥ್ರೆಡ್ಡನ್ನು ಒಂದು ಬುಕ್ಕು ಎಂತ ಕೂಡ ಆಗ್ತದೆ, ದೊಡ್ಡ ಹಲಗೆ ಕೂಡ ಆಗ್ತದೆ. ನಾನಿಲ್ಲಿ ಬುಕ್ಕಲ್ಲಿ ತೋರಿಸ್ತೇನೆ ನಿಮಗೆ. ಇದನ್ನು ಈ ಥರ ನಾವು ಇದು ಮಾಡ್ಕೊಳ್ಬೇಕು, ಎಂತ ಸುತ್ತಿಕೊಳ್ಬೇಕು ಬುಕ್ಕಿಗೆ. ನಾನೀಗ 80 ಸುತ್ತು ಸುತ್ತಿಕೊಳ್ತೇನೆ. ನಿಮಗೆ ಎಷ್ಟು ದಪ್ಪ ಕುಚ್ಚು ಬೇಕು ಅಷ್ಟು ದೊಡ್ಡದು, ಅಷ್ಟು ಜಾಸ್ತಿ ನೀವು ಸುತ್ತಿಕೊಳ್ಬೇಕಾಗ್ತದೆ. 1 2 3 4 5 6. ಇವಾಗ ನೋಡ್ಬೋದು, ಇದರಲ್ಲಿ 80 ಸುತ್ತು ಆಯಿತು ಹಾಕಿ, 80 ಸುತ್ತು. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಸೂಜಿ ಬೇಕು. ಸೂಜಿ ಇದು ಎಂತ ದೊಡ್ಡ ಸೂಜಿ ಕೇಳಿದರೆ ಕೊಡ್ತಾರೆ, ಕುಚ್ಚು ಹಾಕ್ಲಿಕ್ಕಂತೇನೆ ಇರುವ ಸೂಜಿ ಇದು. ಈ ಸೂಜಿಗೆ ಇದನ್ನು ಹಾಕಬೇಕು ನಾವು. ಸ್ವಲ್ಪ ಇಲ್ಲಿ ಒದ್ದೆ ಮಾಡಿಕೊಂಡು ಹಾಕಿದರೆ ಆಯಿತು. ಸೂಜಿಗೆ ಯಾವ ರೀತಿಯಾಗಿ ನೂಲು ಹಾಕ್ತೇವೆ ನೋಡಿ, ಅದೇ ಥರ ಇದನ್ನು ಹಾಕಿದರೆ ಆಯಿತು. ನೋಡಿ, ಈ ಥರ ನೋಡಿ ಹಾಕಿ ಆಯಿತು ನಾನು. ಈಗ ಇದನ್ನು ಈ ರೀತಿ ಮಾಡ್ಕೊಳ್ಬೇಕು. ಅಂದರೆ ನಾವು ಸೂಜಿಗೆ ನೂಲು ಹಾಕ್ತೇವೆ ನೋಡಿ ಡಬಲಲ್ಲಿ, ಆ ಥರ. ಈಗ ನಾವು 80 ಸುತ್ತು ನೂಲು ಹಾಕಿದ್ವಿ. ಈಗ ಇದನ್ನು ಈ ರೀತಿ ಹಾಕುವಾಗ ಈ ಸೈಡಲ್ಲಿ 80, ಈ ಸೈಡಲ್ಲಿ 80 ಆಗಿದೆ ನೋಡಿ. ಅಂದರೆ 160 ಸುತ್ತು ನೂಲು ಸಿಗ್ತದೆ ಈಗ ನಮಗೆ ಹೀಗೆ ಮಾಡುವಾಗ. ಇದನ್ನಿನ್ನು ಹಾಕಬೇಕು ನಾವು. ನನ್ನ ಹತ್ರ ಈಗ ಇಲ್ಲಿ ನೀವು ನೋಡ್ಬೋದು 3 ಕಲರಿದ್ದು ಥ್ರೆಡ್ ಇದೆ. ನಮಗೆ ನಾವು ಕುಚ್ಚು ಹಾಕುವಾಗ ಈ ಥ್ರೆಡ್ಡಲ್ಲಿ ನಾವು ಅದನ್ನು ಕಟ್ಟಲಿಕ್ಕುಂಟು. ಹಾಗಾಗಿ ನಮ್ಮ ಸೀರೆಯಲ್ಲಿ ಯಾವ ಥರದ್ದು ಜರಿ ಇದೆ ನೋಡಿ, ಆ ಕಲರಲ್ಲಿ ನಾವು ಈ ಥ್ರೆಡ್ಡನ್ನು ತಗೊಳ್ಬೇಕಾಗ್ತದೆ. ಕೆಲವಿದ್ರಲ್ಲಿ ಗೋಲ್ಡ್ ಕಲರ್ ಇದ್ದಾಗ ಗೋಲ್ಡ್ ಹಾಕಬೇಕು, ಕೆಲವಿದ್ರಲ್ಲಿ ಕಾಪರ್ ಇರ್ತದೆ, ಅದಕ್ಕೆ ಕಾಪರಲ್ಲಿ ಸುತ್ತಬೇಕು. ಈಗ ನೋಡಿ ನಾನು ಸಿಲ್ವರ್ ತಗೊಂಡಿದ್ದೇನೆ, ಯಾಕಂದರೆ ನನ್ನ ಸೀರೆ ಸಿಲ್ವರಲ್ಲಿದೆ. ಜರಿ ನೋಡಿ, ಇಲ್ಲಿ ಜರಿ ಸಿಲ್ವರಲ್ಲಿದೆ. ಹಾಗಾಗಿ ನಾನು ಸಿಲ್ವರ್ ಕಲರನ್ನು ತಗೊಳ್ತೇನೆ. ಕಾಪರ್ ಇದ್ದರೆ ಕಾಪರ್ ಹಾಕಬೇಕು, ಗೋಲ್ಡ್ ಇದ್ದರೆ ಗೋಲ್ಡ್ ಹಾಕಬೇಕು. ನಾನಿಲ್ಲಿ ಸಿಲ್ವರ್ ತಗೊಳ್ತೇನೆ. ಸಿಲ್ವರ್ ಕಲರಲ್ಲಿ ಹಾಕಬೇಕು ನಾವು. ಒಂದು ಸೂಜಿ ತಗೊಂಡಿದ್ದೇನೆ, ಅದಕ್ಕೆ ಈ ಸಿಲ್ವರ್ ಥ್ರೆಡ್ಡನ್ನು ಈ ಥರ ಹಾಕ್ಕೊಳ್ಬೇಕು. ಎರಡು ಸುತ್ತಲ್ಲಿ ಹಾಕ್ಕೊಳ್ಬೇಕು. ಈಗ ಈ ಥರ ನೋಡಿ. ನೋಡ್ಬೋದು ನೀವು. ಹೀಗೆ 2 ಎಳೆಯಲ್ಲಿ ಹಾಕ್ಕೊಳ್ಬೇಕು. ಈ ಥರ ಈ ರೀತಿಯಾಗಿ 2 ಎಳೆಯಲ್ಲಿ ಹಾಕ್ಕೊಳ್ಬೇಕು ನಾವು. ಇದೀಗ ಇಲ್ಲಿ ಸಿಕ್ಕಿಸಿಟ್ಟುಕೊಳ್ಳುವ ನಾವು. ಇಷ್ಟು ಬಗೆ ಇದ್ದರೆ ನಾವು ಈಸಿಯಾಗಿ ಸಾರಿ ಕುಚ್ಚನ್ನು ಹಾಕ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲಿ ನೋಡಿ, ಇದನ್ನು ಮೊದಲಿಗೆ ತಗೊಳ್ಳಿ ಈ ರೀತಿಯಾಗಿ. ಈ ಥರ ಸೂಜಿಯನ್ನು
ತಗೊಂಡು ಬರಬೇಕು. ನೋಡಿ ಈ ಥರ ಟೈಟಾಗಿ ಇಟ್ಕೊಳ್ಬೇಕು ಇಲ್ಲಿ. ನಂತರ ಈ ಥರ ನಮಗಿಲ್ಲಿ ಇಟ್ಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಥ್ರೆಡ್ಡನ್ನು ಹೀಗೆ ಟೈಟಾಗಿ ಇಲ್ಲಿ ಇಟ್ಕೊಳ್ಬೇಕು ನಾವು. ಆಮೇಲೆ ಇಲ್ಲಿ 2 ಸುತ್ತು ಬರಬೇಕು ಥ್ರೆಡ್ಡಿನ ಸುತ್ತ. ನಂತರ ನೋಡಿ ಇಲ್ಲಿ ಸೂಜಿ ಹೀಗೆ ಇಟ್ಕೊಂಡು ಹೀಗೆ ಒಂದು ನಾಟ್ ಹಾಕ್ಕೊಳ್ಬೇಕು. ಇನ್ನೊಮ್ಮೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ. ಅದೊಂದು ಗಂಟು ಬೀಳಬೇಕು, ಆಗ ಟೈಟ್ ಆಗ್ತದೆ ನೋಡಿ. ನಾವು ಹಾಕುವ ಕುಚ್ಚು ಯಾವಾಗಲೂ ಗಟ್ಟಿಯಾಗಿರಬೇಕು. ಈ ನಾಟ್ ಗಟ್ಟಿ ಹಾಕಿದರೆ ಕುಚ್ಚು ಸರಿ ಆಗ್ತದೆ. 4-5 ಸಲ ಹಾಕಿ ನೋಡಿ ಈ ಥರ. ಇದನ್ನು ಇಲ್ಲಿ ಇಟ್ಕೊಳ್ಬೇಕು ಈ ಥರ. ನಂತರ ಇದನ್ನು ಇಲ್ಲಿದ್ದದನ್ನು ಇದರ ಮೇಲೆ ತಂದು ಹೀಗೆ ಹಾಕಿದ್ರೊಂದು ನಾಟ್ ಬೀಳ್ತದೆ ಮೇಲೆ. ನಂತರ ಕೊನೆಯದಾಗಿ ಈ ಥರ ತರಬೇಕು ನೋಡಿ ಈ ಥರ ನೋಡಿ. ಈ ಥರ ಮಾಡಿದರೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನಾವು ಕಟ್ ಮಾಡ್ಕೊಳ್ಬೋದು. ಕುಚ್ಚು ಒಂದು ಇಷ್ಟು ಲೆಂತ್ ಇಟ್ಕೊಳ್ತೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಚ್ಚು. ಇನ್ನು ಇದೇ ರೀತಿ ಫುಲ್ ಹಾಕಿದರೆ ಆಯಿತು ಇಡೀ ಸೀರೆಗೆ. ನಿಮಗೆ ಎಷ್ಟು ಹತ್ತಿರ ಬೇಕು ಅಷ್ಟು ಹತ್ತಿರ ಹಾಕ್ಕೊಳ್ಬೋದು ಕುಚ್ಚು. ನಾನೀಗ ತೋರಿಸಿದ ಹಾಗೆಯೇ ಮಾಡಿದರೆ ಆಯಿತು. ಇದು ಕಸ್ಟಮರಿದ್ದು ಸಾರಿ. ನನಗೆ ಕುಚ್ಚು ಎಲ್ಲ ಹಾಕಲಿಕ್ಕೆ ಸಿಗ್ತದೆ ಹೊರಗಡೆ, ಟೈಲರ್ಸ್ ಎಲ್ಲ ಕೊಡ್ತಾರೆ. ಹಾಗಾಗಿ ಈಗ ಫಸ್ಟ್ ಇದು ನಾವು ಕಟ್ ಮಾಡಿರ್ತೇವಲ್ಲ ಅದೇ ಮೆಷರ್ಮೆಂಟಿಗೆ ಕಟ್ ಮಾಡಿದರೆ ಆಯಿತು ನೋಡಿ ಈ ಥರ. ತುಂಬಾ ಈಸಿಯಾಗಿ ಯಾವ ರೀತಿಯಾಗಿ ಕುಚ್ಚು ಹಾಕೋದು ಅಂತೇಳಿ ಹೇಳಿಕೊಟ್ಟೆ ನೋಡಿ ನಾನು. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.